ನಮಸ್ಕಾರ ಎಲ್ಲರಿಗೂ. ಬನ್ನಿ ಈಗ ನಾವು ಅಧ್ಯಾಯ 1ರ ದೊಡ್ಡವರ ದಾರಿ ಪಾಠದ ಮುಂದಿನ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಿನ್ನೆ ನಾವು ತಿಳ್ಕೊಂಡ್ವಿ ಅಲ್ವಾ, ಯಾರ ಬಗ್ಗೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಗ್ಗೆ, ಹೌದಲ್ಲ? ಇವತ್ತು ನಾವು ಡಾಕ್ಟರ್ ಜಾಕಿರ್ ಹುಸೇನ್ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್ ಜಾಕಿರ್ ಹುಸೇನರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ಈಗ ನಾವು ತಿಳ್ಕೊಳ್ತಿರುವಂತಹ ಗಣ್ಯ ವ್ಯಕ್ತಿ ಬಂದು ಡಾಕ್ಟರ್ ಜಾಕಿರ್ ಹುಸೇನ್ರು. ಅವರು ನಮ್ಮ ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ಗೋಸ್ಕರ ಮತ್ತು ಅದರಲ್ಲಿ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಬೇಕು, ಹಾಗೆ ಅದರ ಬಗ್ಗೆ ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಮೇಲೆ, ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಮೇಲೆ ಬಿಹಾರದ ರಾಜ್ಯಪಾಲರಾಗಿ ಅಂದರೆ ಗವರ್ನರ್ ಆಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ ಅಂದರೆ ವೈಸ್ ಪ್ರೆಸಿಡೆಂಟಾಗಿ, ಆನಂತರ ಪ್ರೆಸಿಡೆಂಟಾಗಿ ಭಾರತದ ಪ್ರೆಸಿಡೆಂಟಾಗಿ ಕೆಲಸವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿಯ ಚಾನ್ಸಲರ್ ಕೂಡ ಆಗಿದ್ದರು. ಅವರ ಮೇನ್ ಒಂದು ಕಾರ್ಯಕ್ಷೇತ್ರ ಅಂದರೆ ವರ್ಕಿಂಗ್ ಫೀಲ್ಡ್ ಬಂದು ಶಿಕ್ಷಣವೇ ಆಗಿತ್ತು, ಅಂದರೆ ಎಜುಕೇಷನ್ನೇ ಆಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕಿರ್ ಹುಸೇನರು. ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬ ರೋಚಕವಾಗಿದೆ. ಈಗ ನಾವು ಹೇಳಿದ್ವಲ್ಲ, ಅವರು ಶಿಕ್ಷಣ ಕ್ಷೇತ್ರಕ್ಕಷ್ಟೇ ಅವರ ಕೆಲಸ ತುಂಬ ಮಹತ್ವವಾಗಿ ಮಾಡ್ತಾಯಿದ್ರು ಅಂತ. ಹಾಗೆ ನೋಡಿದ್ರೆ ದೆಹಲಿಯಲ್ಲಿರುವಂಥ ಜಾಮಿಯಾ ಮಿಲಿಯಾ ಯೂನಿವರ್ಸಿಟಿ ತುಂಬ ದೊಡ್ಡ ಒಂದು ಎಜುಕೇಷನ್ಗೋಸ್ಕರ ಹೆಸರಾಗಿರೋಂಥ ಆರ್ಗನೈಸೇಷನ್ನು. ಅದರದ ಫೌಂಡರ್ ಬಂದು ಅಂದರೆ ಸ್ಥಾಪಕರು ಜಾಕಿರ್ ಹುಸೇನ್ರು. ಅವರು ಅವ್ರ ಜೀವನದ ಅಂದರೆ ಅವರ ಆಲ್ಮೋಸ್ಟ್ ಅವರ ಜೀವನದ ಬಹುಭಾಗವನ್ನು ತುಂಬ ದಿನಗಳನ್ನು ಆ ಯೂನಿವರ್ಸಿಟಿಯಲ್ಲೇ ಕಳೆದಿದ್ದಾರೆ. ಅಲ್ಲಿನ ಒಂದು ಘಟನೆ, ಅಲ್ಲಿಂದ ಒಂದು ಇನ್ಸಿಡೆಂಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಏನಂತ ನೋಡೋಣ. ಡಾಕ್ಟರ್ ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಷ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನರು ಹೇಳಿದುದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಜಾಕಿರ್ ಹುಸೇನರು ಶಿಸ್ತು ಮತ್ತು ಶುಚಿಗೆ ಅಂದರೆ ಡಿಸಿಪ್ಲಿನು ಮತ್ತು ನೀಟ್ನೆಸ್ಸಿಗೆ ತುಂಬ ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ರು. ಎಲ್ಲ ವಿದ್ಯಾರ್ಥಿಗಳು ಶುಚಿಯಾಗಿರುವಂಥದ್ದು ಅಂದರೆ ನೀಟ್ ಬಟ್ಟೆಗಳನ್ನು, ಡ್ರೆಸ್ಸನ್ನು ಹಾಕಿ ಬರಬೇಕು ಕಾಲೇಜಿಗೆ. ಅಷ್ಟೇ ಅಲ್ಲ, ಬೂಟು ಅಂದರೆ ಶೂಸ್ಗಳನ್ನು ಕೂಡ ಪಾಲಿಷ್ ಮಾಡ್ಕೊಂಡಿರಬೇಕು. ಇದು ಸಾಧಾರಣವಾಗಿ ನಾವು ಓದ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳಲ್ಲೂ ಕೂಡ ಹೀಗೆ ಇರುತ್ತೆ, ಹೌದಲ್ವಾ? ಸ್ಕೂಲಿಗೆ ಒಳ್ಳೆ ನೀಟಾಗಿರುವಂತಹ, ಒಗೆದಿರುವಂತಹ, ವಾಶ್ ಆಗಿರುವಂತಹ, ಐರನ್ ಮಾಡಿರುವಂತಹ, ಹೌದಲ್ವಾ, ಇಸ್ತ್ರಿ ಹಾಕಿರುವಂತಹ ಬಟ್ಟೆ ಹಾಕ್ಕೊಂಡು ಹೋಗಬೇಕು. ಹೇರ್ ಸ್ಕರ್ಟ್ ನೀಟಾಗಿರಬೇಕು, ಶೂಸ್ ನೀಟಾಗಿರಬೇಕು. ಹಾಗೆ ನಮ್ಮ ಸ್ಕೂಲ್ಸ್ ಕಾಲೇಜಲ್ಲೂ ಹೇಳ್ತಾರಲ್ವ, ಹಾಗೆ ಅವರು ಕೂಡ ಹೇಳ್ತಾಯಿದ್ರು. ಆದರೆ ಎಷ್ಟೊಂದು ಸ್ಟೂಡೆಂಟ್ಸು ಅವ್ರು ಹೇಳಿದ್ದನ್ನೇ ಪಾಲಿಸ್ತಾ ಇರಲಿಲ್ಲ, ಅಂದರೆ ಅದನ್ನು ಅವರು ಫಾಲೋ ಮಾಡ್ತಾ ಇರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗ ಆಗುತ್ತೆ, ಹೌದಲ್ವಾ? ಇದು ಡಿಸಿಪ್ಲಿನ್ ವೇ ಅಲ್ಲ ಅಂತ ಅವ್ರು ಅಂದ್ಕೊಳ್ತಾರೆ. ಹಾಗಾಗಿ ಆ ವಿದ್ಯಾರ್ಥಿಗಳಿಗೆಲ್ಲ ನಾವೇ ಒಂದು ಪಾಠ ಕಲಿಸ್ಬೇಕು ಅಂತ ಅವರು ಒಂದು ಉಪಾಯನ ಮಾಡ್ಕೊಳ್ತಾರೆ. ಏನದು ಉಪಾಯ? ಒಂದು ದಿನ ವಿಶ್ವವಿದ್ಯಾಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಬಂತು. ಅಂದರೆ ಒಂದಿನ ಯಾವ ವಿಶ್ವವಿದ್ಯಾಲಯ? ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಹೊರಗಡೆ ಜಾಕಿರ್ ಹುಸೇನರು ಪ್ರವೇಶ ದ್ವಾರದಲ್ಲಿ ಅಂದರೆ ಎಂಟ್ರೆನ್ಸಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಷ್ ಹಾಕೋಂಥರ ಕೂತಿರೋದನ್ನು ಸ್ಟೂಡೆಂಟ್ಸು ನೋಡ್ತಾರೆ. ಕುಲಪತಿಗಳು ಕೈಯಲ್ಲಿ ಪಾಲಿಷ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು.
ಒಂದಿಬ್ಬರು ಪಾಲಿಷ್ ಹಾಕಿಸಿಕೊಂಡೂ ಆಗಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಧರಿಸಿಕೊಂಡು ಬೂಟುಗಳಿಗೆ ಪಾಲಿಷ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಏನು ಮಾಡಿದ್ರು ಕುಲಪತಿಗಳು? ಯಾರು? ಜಾಕಿರ್ ಹುಸೇನ್ರು ಆ ಯೂನಿವರ್ಸಿಟಿ ಹೊರಗಡೆ ಕೂತಿದ್ರಲ್ಲ, ಬೂಟ್ ಪಾಲಿಷ್ ಹಾಕ್ಕೊಂತಾರ, ಅದೇ ಥರ ಅವ್ರ ಕೈಯಲ್ಲಿ ಪಾಲಿಷ್ ಡಬ್ಬಿ, ಬೂಟ್ ಪಾಲಿಷ್ ಹಾಕೋನ ಹತ್ರ ಏನೇನಿರುತ್ತೆ, ಪಾಲಿಷ್ ಮಾಡೋ ಬಾಕ್ಸ್ ಇರುತ್ತೆ, ಬ್ರಷ್ ಇರುತ್ತೆ, ಹೌದಲ್ವಾ? ಅದನ್ನು ಕಂಡು ವಿದ್ಯಾರ್ಥಿಗಳಿಗೆ ನಾಚಿಕೆ ಆಗುತ್ತೆ. ಆದರೆ ಅವರು ಒಂದಿಬ್ಬರು ಪಾಲಿಷ್ ಹಾಕಿಸ್ಕೊಳ್ಳಬೇಕಾಗತ್ತೆ. ಯಾಕಂದರೆ ಬೂಟ್ ಪಾಲಿಷ್ ಹಾಕ್ಕೊಳ್ದಲ್ಲೇ, ಅಂದರೆ ನೀಟಾಗಿರೋ ಶೂ ಹಾಕ್ತೆ ಅವ್ರು ಒಳಗಡೆ ಹೋಗೋ ಆಗಿಲ್ಲಲ್ಲ. ಹಾಗಾಗಿ ಅವತ್ತಿನಿಂದ ವಿದ್ಯಾರ್ಥಿಗಳಿಗೆ ತುಂಬ ಬೇಜಾರಾಗುತ್ತೆ. ಯಾಕೆ ನಮ್ಮ ಕಾಲೇಜಿನ ಇಂಥ ಮಹಾನ್ ದೊಡ್ಡ ವ್ಯಕ್ತಿಯಿಂದ, ನಾವು ಒಂದು ಫೌಂಡರಿಂದ, ಒಂದು ಸಂಸ್ಥಾಪಕರಿಂದ ನಾವು ಈ ರೀತಿ ಒಂದು ಸೇವೆ ಮಾಡಿಸ್ಕೊಂಡ್ವಲ್ಲ ಅಂತ. ಅದಾದಮೇಲೆ ಅವರಿಗೆ ಯಾವತ್ತೂ ಕೂಡ ಅವಕಾಶನೇ ಕೊಡ್ದಲೇ ತಾವೇ ವಿದ್ಯಾರ್ಥಿಗಳು ನೀಟಾಗಿ ಒಳ್ಳೆ ಡ್ರೆಸ್ಸು, ನೀಟಾಗಿ ಐರನ್ ಮಾಡಿರೋ, ಅಂದರೆ ನೀಟಾಗಿರೋ ಬಟ್ಟೆ ಹಾಕ್ಕೊಂಡು ಪಾಲಿಷ್ ಮಾಡಿರೋ ಶೂ ಹಾಕ್ಕೊಂಡು ಕಾಲೇಜಿಗೆ ಬರ್ತಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಶಿಸ್ತು ಬೆಳೆಸುತ್ತೆ. ಅಂದರೆ ಏನಾಗುತ್ತೆ, ಡಿಸಿಪ್ಲಿನ್ ಫಾಲೋ ಆಗುತ್ತೆ, ನೀಟ್ನೆಸ್ ಫಾಲೋ ಆಗುತ್ತೆ. ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು. ಹೌದಾ? ಡಿಸಿಪ್ಲಿನ್ ಆಗಿರಿ, ಇದು ಜಾಕಿರ್ ಹುಸೇನರ ಆರ್ಡ್ರ್ ಆಗಿರುತ್ತೆ. ಅಂದರೆ ಯಾವಾಗ ನಾವು ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಲ್ಲ, ಆಗ ದೊಡ್ಡವರು ಅದನ್ನು ಬೇರೆ ಯಾರೋ ಮಾಡಲಿ ಅಂತ ಕೂತ್ಕೊಳ್ಳಲ್ಲ, ತಾವೇ ಮಾಡಿ ತೋರಿಸ್ತಾರೆ. ಇದು ಜಾಕಿರ್ ಹುಸೇನರ ದೊಡ್ಡ ಒಂದು ಗುಣ. ಹಾಗಾದರೆ ಬನ್ನಿ, ಗದ್ಯ ಭಾಗ 1ರ ತಾತ್ಪರ್ಯ ಏನು, ಸಾರಾಂಶ ಏನು? ಮಾಜಿ ರಾಷ್ಟ್ರಪತಿಗಳಾಗಿರೋ ರಾಜೇಂದ್ರ ಪ್ರಸಾದ್ ಇರ್ಬೋದು, ಜಾಕಿರ್ ಹುಸೇನ್ ಆಗಿರಬಹುದು, ಇನ್ನೂ ಮಹಾನ್ ಗಣ್ಯ ವ್ಯಕ್ತಿಗಳಿರಬಹುದು. ಅವರು ಏನಾದರೂ ಒಂದು ತಪ್ಪು ಕಂಡುಕೊಂಡ್ರೆ ಬೆಳೆಯೋ ಮಕ್ಕಳಲ್ಲಿ ತಿದ್ದುತ್ತಾ ಇದ್ದಿದ್ದು ತಾವೇ ಅಲ್ಲಿ ನಿಂತ್ಕೊಂಡೇ ಹೊರತು, ತಾವೇ ಅದನ್ನು ಸರಿ ಮಾಡಿ ಹೊರತು, ಅದನ್ನು ಬೈದಾಗಲಿ ಅಥವಾ ಒಂದು ಶಿಕ್ಷೆ ಮಾಡಿ ಆಗಲಿ ಅಲ್ಲ. ಹೌದಲ್ವಾ? ಹಾಗಾಗಿ ನಮ್ಮ ಈ ಒಂದು ಪಾಠದ ಉದ್ದೇಶ ಏನಂತಂದರೆ, ನಮ್ಮ ಬೇಗು ರಾಮೇಶ್ ಅವರು ಬರೆದಿರುವಂತಹ ಪಾಠದ ಮುಖ್ಯ ಉದ್ದೇಶ ಏನಂತಂದರೆ, ಎಲ್ಲರಿಗೂ ಶಿಸ್ತು, ಸಮಯ ಪಾಲನೆ, ಸಂಯಮ ತುಂಬ ಒಂದು ಮಹತ್ವಕರವಾದದ್ದು, ಅಂದರೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತ. ಹೌದಲ್ವಾ? ಈಗ ಈ ಒಂದು ಪಾಠದಲ್ಲಿ ಬಂದಿರುವಂತಹ 2 ಮುಖ್ಯ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದು ಕೌಶಲ. ಹೌದಲ್ವಾ? ಕೌಶಲ ಅಂದರೆ ಏನಂದರೆ ಮಾತನಾಡೋದು. ಸಾಮಾನ್ಯವಾಗಿ ಎಲ್ಲರೂ ಮಾತಾಡ್ತೀವಿ, ಹೌದಲ್ವಾ? ಆದರೆ ಏನು ವಿಶೇಷ ಇದರಲ್ಲಿ ಅಂದರೆ, ನೀವು ಮಾತನಾಡೋದು, ಎಲ್ಲಿ ಮಾತನಾಡೋದು, ಹೇಗೆ ಮಾತನಾಡೋದು, ಯಾವಾಗ ಯಾರ ಹತ್ರ ಮಾತನಾಡೋದು, ಇದನ್ನು ನಾವೇನಂತ ಹೇಳ್ತೀವಿ? ಕೌಶಲ. ಈಗ ಬರೀ ಮಾತನಾಡೋದಷ್ಟೇ ಅಲ್ಲ, ಏನಂತ ಹೇಳ್ತೀವಿ ನಾವು? ಸ್ಕಿಲ್ಫುಲ್ಲಾಗಿ ಮಾತನಾಡೋದು, ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಮಾತನಾಡೋದನ್ನು ಕೌಶಲ ಅಂತ ಹೇಳ್ತೇವೆ. 2ನೇದು ಸಾಮರ್ಥ್ಯ. ಸನ್ನಿವೇಶ ಮತ್ತು ಘಟನೆಗಳನ್ನು ಕುರಿತು ನಿಖರವಾಗಿ ಮಾತನಾಡುವುದು, ಅಂದರೆ ಎಬಿಲಿಟಿ. ಯಾವುದ್ರ ಬಗ್ಗೆ? ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಬಗ್ಗೆ ನಾವು ಅಕರ್ರಾಗಿ, ಅಂದರೆ ಹೀಗೆ ಅಂತ ಒಂದು ನಿರ್ದಿಷ್ಟವಾಗಿ ಮಾತಾಡ್ತೀವಲ್ವ, ಅದನ್ನು ಎಬಿಲಿಟಿ ಅಂತ ಹೇಳ್ತಾರೆ. ಹೌದಲ್ವಾ? ಸೊ ಈ 2 ಪದಗಳು ವಿಶೇಷವಾದ ಪದಗಳು ನಾವು ಈ ಪಾಠದಲ್ಲಿ ಪರಿಚಯ ಮಾಡ್ಕೊಳ್ತಾ ಇರೋದು.